ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಮ್ಮು ಕನ್ನಡ ವ್ಲಾಗ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ಶನಿವಾರದ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನಿನ್ನೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಪೂಜೆನ ಮಾಡಿದ್ದೆ. ಇವತ್ತು ಕಳಶ ವಿಸರ್ಜನೆ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿನ್ನೆ ಸಂಜೆನೇ ಪೂಜೆ ಮಾಡಿ ಕಳಶನ ಕದಲಿಸಿದ್ದೆ. ಹಾಗಾಗಿ ಇವತ್ತು ಬೆಳಗ್ಗೆನೇ ಪೂಜೆ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ನೈವೇದ್ಯಕ್ಕೆ ಇಡೋಣ ಸ್ವಲ್ಪ ಪೂಜೆಗೆ ಮುಂಚೆ ಅಂತ ಹೇಳ್ಬಿಟ್ಟು ಬಾಳೆಹಣ್ಣಿತ್ತಲ್ಲ, ಬಾಳೆಹಣ್ಣಿಂದ ರಸಾಯನ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಬಾಳೆಹಣ್ಣೆಲ್ಲ ಸಿಪ್ಪೆಲ್ಲ ಸುಳ್ಕೊತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಬಾಳೆಹಣ್ಣಿಂದ ರಸಾಯನ ಮಾಡಿ ಲಕ್ಷ್ಮಿ ಮುಂದೆ ಇಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಪ್ರಸಾದ ಕೂಡ ರೆಡಿ ಆಯಿತು. ಹಾಗಾಗಿ ದೇವರ ನೈವೇದ್ಯಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ದೇವರಿಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಆನಂತರದಲ್ಲಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡು ಮೊದಲಿಗೆ ದೀಪನ ಹಚ್ಚಿ ಪೂಜೆನ ಮಾಡಿಕೊಂಡೆ. ಲಕ್ಷ್ಮೀ ದೇವಿ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಮೊದಲಿಗೆ ಪೂಜೆನ ಮಾಡಿ ಆನಂತರ ದೇವರಿಗೆ ದೀಪನ ಹಚ್ಚಿ ಬೆಳಗ್ಗೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ದೇವರ ವಿಸರ್ಜನೆಯನ್ನು ಮಾಡಬೇಕು. ನಿನ್ನೆ ಶುಕ್ರವಾರ ಸಂಜೆ ಮೇಲೆ ನಾನು ಕಳಸವನ್ನು ಕದಲಿಸಿದ್ದೆ. ಹಾಗಾಗಿ ಇವತ್ತು ಪೂಜೆ ಮಾಡ್ಕೊಳೋದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಈಗ ಪೂಜೆನ ಮಾಡಿಕೊಂಡು ದೇವಿಯ ವಿಸರ್ಜನೆ ಅನ್ನೋದು ಸ್ಟಾರ್ಟ್ ಮಾಡ್ಕೊತೀನಿ.
ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮಾಡಿ ಆದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ನಾನೀಗ ಕಳಶ ವಿಸರ್ಜನೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ದೇವ್ರ ಮುಂದೆ ಏನು ಪದಾರ್ಥಗಳನ್ನು ಇಟ್ಟಿದ್ದೀನಿ, ತಿಂಡಿ ಪದಾರ್ಥಗಳು, ಅದು ಯಾವುದು ಕೂಡ ನಾನು ಮನೆಯಲ್ಲಿ ಮಾಡಿ ಪೂಜೆಗೆ ಇಡೋದಿಲ್ಲ. ಪ್ರತಿ ವರ್ಷವೂ ಕೂಡ ಹೊರಗಡೆಯಿಂದ ಅಂದರೆ ಒಂದು ಕಡೆ ಶುದ್ಧವಾಗಿ ಮಾಡ್ತಾರೆ, ಅಲ್ಲಿ ಪ್ರತಿ ವರ್ಷವೂ ತರೋದು ರೂಢಿ ಮಾಡ್ಕೊಬಿಟ್ಟಿದ್ದೀವಿ. ಸೊ ಅಲ್ಲಿಂದನೇ ತಂದು ನಾವು ದೇವ್ರಿಗೆ ನೈವೇದ್ಯಕ್ಕೆ ಇಡ್ತೀವಿ. ಬೇರೆ ಎಲ್ಲೂ ನಾವು ದೇವ್ರಿಗೆ ಇಡೋದಿಲ್ಲ. ಮತ್ತು ನಾವು ಕೂಡ ಮನೆಯಲ್ಲಿ ಕೂಡ ಮಾಡಿದ್ದನ್ನು ದೇವರಿಗೆ ಇಡೋಲ್ಲ. ನೈವೇದ್ಯಕ್ಕೆ ಮಾತ್ರ ಸಜ್ಜಿಗೆ ಅಥವಾ ಬೇಳೆ ಒಬ್ಬಟ್ಟನ್ನು ಮಾಡಿ ದೇವರಿಗೆ ನೈವೇದ್ಯವಾಗಿ ಇಡ್ತೀವಿ. ಪ್ರತಿ ವರ್ಷವೂ ಇದೇ ರೀತಿಯಾಗಿ ಪೂಜೆ ಮಾಡ್ಕೊತೀವಿ. ಮತ್ತು ದೇವರಿಗೆ ಮುಂದೆ ಏನು ತಟ್ಟೆಗಳನ್ನು ಇಟ್ಟಿದ್ದೀವಿ ಅದು ನಾವು ಬಳಸುವಂಥ ತಟ್ಟೆಗಳನ್ನು ಯಾವತ್ತೂ ಕೂಡ ದೇವರ ಮುಂದೆ ಇಡಬಾರ್ದು. ಅದನ್ನು ಪ್ರತ್ಯಕ್ಷವಾಗಿ ಆ ದೇವರಿಗೆ ಅಂತ ತಂದು 9 ತಟ್ಟೆಗಳನ್ನು ಕೂಡ ತಂದು ಇಟ್ಟಿದ್ದೀವಿ. ಆ ಒಂದು ತಟ್ಟೆಗಳಿಗೆ ದೇವ್ರ ಮುಂದೆ ಇಟ್ಟಿರುವಂಥ ಪದಾರ್ಥಗಳನ್ನೆಲ್ಲ ಆ ತಟ್ಟೆಯಲ್ಲೇ ಕೂಡ ಇಡ್ತೀವಿ. ಪ್ರತಿ ವರ್ಷವೂ ಕೂಡ ಇದೇ ರೀತಿ ಮಾಡ್ತೀವಿ. ಮತ್ತು ದೇವ್ರ ಮುಂದೆ ಇಟ್ಟಿರುವಂಥದ್ದು ಅಕ್ಕಿ ಆಗಿರ್ಬೋದು, ಬಾಳೆಹಣ್ಣು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ ಮತ್ತು ಬಳೆ ಮತ್ತು ಕೊಬ್ಬರಿ ಬಟ್ಲು ಆಗಿರ್ಬೋದು, ಮಂಡಲಕ್ಕಿ ಅಂತಾರಲ್ಲ ಅದನ್ನು ಮನೆ ದೇವ್ರಿಗಾದರೂ ಕೊಡ್ಬೋದು, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಒಂದು ಹೆಣ್ಣು ದೇವರು ಇರುತ್ತಲ್ಲ ಆ ದೇವಸ್ಥಾನಕ್ಕಾದರೂ ಕೊಡ್ಬೋದು. ನಾವು ಶ್ರಾವಣ ಶನಿವಾರದಲ್ಲಿ ಮನೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಹಾಗೆ ಮನೆ ದೇವರಿಗೆ ಕೊಡೋಣ ಅಂತ ಹೇಳಿಬಿಟ್ಟು ಆ ಒಂದು ಮಡಲಕ್ಕಿನ ಎತ್ತಿಟ್ಕೊತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲವನ್ನು ಕೂಡ ನೀಟಾಗಿ ತುಳಿದ ಜಾಗದಲ್ಲಿ ಬಾಳೆಹಣ್ಣಿಂದು ಗೊನೆ ಆಗಿರ್ಬೋದು, ಬಾಳೆಹಣ್ಣಿನ ದಿಂಡಾಗಿರ್ಬೋದು, ಬಾಳೆ ಎಲೆ ಆಗಿರ್ಬೋದು, ದೇವ್ರಿಗೆ ಹಾಕಿದ ಹೂವು ಆಗಿರ್ಬೋದು, ಪ್ರತಿಯೊಂದು ಕೂಡ ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕು. ಮತ್ತು ಅಥವಾ ಹರಿಯೋ ನೀರಲ್ಲಿ ಹಾಕ್ಬೋದು, ಅಥವಾ ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕು. ಅಥವಾ ನೀವು ತೆಂಗಿನ ಮರ ಇರುತ್ತಲ್ಲ ಅದರ ಬುಡದಲ್ಲಿ ಓಡಾಡದೇ ಇರೋವಂಥ ಜಾಗದಲ್ಲಿ ಅದನ್ನು ಹಾಕಬೇಕು. ಎಲ್ಲೂ ಜನ ಓಡಾಡೋವಂಥ ಜಾಗದಲ್ಲಿ ಹಾಕಿದ್ರೆ ಜನಗಳು ಮಕ್ಕಳು ಎಲ್ಲ ತುಳ್ಕೊಂಡು ಓಡಾಡ್ತಿರ್ತಾರೆ, ಅದು ಶ್ರೇಷ್ಠ ಆಗಿರೋದಿಲ್ಲ. ಹಾಗಾಗಿ ಹೂ ಕೂಡ ಅಷ್ಟೇ ಓಡಾಡೋ ಜಾಗದಲ್ಲೆಲ್ಲ ಹಾಕಬಾರ್ದು. ಮತ್ತು ಲಕ್ಷ್ಮೀ ದೇವಿಯ ಸೀರೆ ಕೂಡ ಹೌದು. ಹಾಗೆ ಸೀರೆ ಏನು ಇಡ್ಸಿರ್ತೀವಲ್ಲ ಲಕ್ಷ್ಮೀ ದೇವಿಗೆ, ಆ ಸೀರೆನೂ ಕೂಡ ಹೊರಗಡೆ ಹೊಸ ಸೀರೆ ತಂದಿದ್ದೀವಿ ಅಂತ ಹೇಳಿಬಿಟ್ಟು ಬೇರೆಯವ್ರಿಗೆ ಕೊಡೋದು ಅದೆಲ್ಲ ಮಾಡಬಾರ್ದು. ಮನೆಯವರು ಯಾರು ಪೂಜೆ ಮಾಡಿರ್ತೀರ ಅವ್ರು ಉಟ್ಕೋಬೇಕು. ಇಲ್ಲ ಅಂದರೆ ಮನೇಲಿರೋವಂಥವ್ರು ಯಾರು ಬೇಕಾದರೂ ಉಟ್ಕೋಬೋದು. ಬೇರೆ ಜನಕ್ಕೆ ಕೊಡೋಕ್ಕೆ ಹೋಗಬಾರ್ದು ಹೊಸ ಸೀರೆ ಅಂತ ಹೇಳಿಬಿಟ್ಟು. ಯಾರೋ ರಿಲೇಟಿವ್ ಬಂದು ಹೊಸ ಸೀರೆ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಕೊಡೋದು ಅದೆಲ್ಲ ಮಾಡಬಾರ್ದು. ನಿಮ್ಮ ಮನೆಯಲ್ಲಿ ನೀವು ಯಾರು ಪೂಜೆ ಮಾಡಿದ್ರಲ್ಲ ಅವರಾದರೂ ಉಟ್ಕೋಬೋದು, ಮನೇಲಿ ದೊಡ್ಡವ್ರು ಇರ್ತಾರಲ್ಲ ಅವ್ರಿಗಾದ್ರೂ ಕೊಡ್ಬೋದು, ಅವರಾದರೂ ಉಟ್ಕೋಬೋದು. ಈ ರೀತಿ ಪೂಜೆನ ಮಾಡ್ಕೋಬೇಕು. ಆಮೇಲೆ ಲಕ್ಷ್ಮೀ ಕಳಸ ಏನಿಕ್ಕಿರ್ತೀವಲ್ಲ ಆ ಕಳಸದ ನೀರನ್ನು ಮನೆಯಲ್ಲಿ ತುಂಬ ಪ್ರೋಕ್ಷಣೆ ಮಾಡಬೇಕು. ನಾವು ಕೂಡ ಪ್ರೋಕ್ಷಣೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅದನ್ನು ಕೂಡ ಕಳಸದ ನೀರನ್ನು ಕೂಡ ನಾವು ಎಲ್ಲೂ ಕೂಡ ಹೊರಗಡೆ ತುಳಿಯೋ ಜಾಗದಲ್ಲಿ ಹಾಕಬಾರ್ದು. ಅಥವಾ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ತುಳಸಿ ಗಿಡಕ್ಕೆ ಹಾಕಿ, ಅಥವಾ ತೆಂಗಿನ ಮರ ಬುಡಕ್ಕೆ ಹಾಕೊಂದು ಕಳಸದ ನೀರನ್ನು ಪ್ರೋಕ್ಷಣೆ ಮಾಡಿದ ಮಿಕ್ಕಿದ ನೀರನ್ನು ಅಲ್ಲಿ ಹಾಕ್ಕೋಬೇಕು. ಮತ್ತು ಹೂವನ್ನು ಕೂಡ ಅಷ್ಟೇ. ಆಮೇಲೆ ನಾವು ಕಳಸಕ್ಕೆ ಗೋಮತಿ ಚಕ್ರ, ಕವಡೆ ಮತ್ತು ಕಮಲ ಬೀಜ ಇದೆಲ್ಲ ಹಾಕಿರ್ತೀವಲ್ಲ, ಇವೆಲ್ಲವನ್ನು ಕೂಡ ನಾವು ಮತ್ತೆ ಅದನ್ನು ಪೂಜೆ ಮಾಡಿಬಿಟ್ಟು ಮನೆಯಲ್ಲಿ ದುಡಿಯುವಂಥವ್ರಿಗೆ ಅದನ್ನು ಪರ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಪೂಜೆ ಮಾಡಿ ಕೊಡ್ಬೋದು. ಅವ್ರಿಗೂ ಕೂಡ ಧನಲಾಭ ಆಗಲಿ, ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಒಳ್ಳೇದು ಮಾಡಿ ಲಕ್ಷ್ಮಿ ಅಂತ ಹೇಳಿಬಿಟ್ಟು ಅವರು ಕೂಡ ಕೊಡೋ ಹಾಗಿದ್ರೆ ಕೊಡ್ಬೋದು. ಅಥವಾ ಮನೇಲಿ ಇಟ್ಕೊಂಡು ಪೂಜೆ ಮಾಡೋ ಹಾಗಿದ್ರೆ ಪೂಜೆನೂ ಕೂಡ ಮಾಡ್ಕೋಬೋದು. ತುಂಬಾ ಒಳ್ಳೆಯದಾಗುತ್ತೆ ಅದರಿಂದನೂ ಕೂಡ. ಮತ್ತು ನಾನು ಲಕ್ಷ್ಮಿಗೆ ಯೂಸ್ ಮಾಡುವಂಥದ್ದು ಏನಿದಿಲ್ಲ ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ಗಳು ಮತ್ತು ಜಡೆ ಬಿಲ್ಲೆ ಇವೆಲ್ಲನೂ ಕೂಡ ನಾನು ಲಕ್ಷ್ಮಿಗೆ ಅಂತ ಹೇಳಿಬಿಟ್ಟು ತಂದಿಟ್ಕೊಂಡಿರೋದು. ಯಾವುದೇ ರೀತಿ ನಾನು ಯೂಸ್ ಮಾಡುವಂಥದ್ದಾಗಿರ್ಬೋದು, ಮನೇಲಿ ಯಾರೂ ಯೂಸ್ ಮಾಡದೇ ಇರೋವಂಥದ್ದೇ ಲಕ್ಷ್ಮಿಗೆಲ್ಲನೂ ಕೂಡ ಯೂಸ್ ಮಾಡಬೇಕು. ನಾವು ಯೂಸ್ ಮಾಡಿಬಿಟ್ಟು ಲಕ್ಷ್ಮಿಗೆ ಹಾಕೋದು ತಪ್ಪಾಗುತ್ತೆ. ಹಾಗಾಗಿ ನಾನು ಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಈ ಜಡೆ ಬಿಳೆನ ತುಂಬ ವರ್ಷದಿಂದನೂ ಕೂಡ ತಂದಿಟ್ಕೊಂಡಿದ್ದೀನಿ. ಅದನ್ನು ತಂದು ಒಂದು 5 ಇಯರ್ಸ್ ಆಯಿತು. 5 ಇಯರ್ಸ್ಗಿಂತ ಜಾಸ್ತಿನೇ ಆಯಿತು. ಆವತ್ತಿಂದನೂ ಕೂಡ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ ಕೂಡ ತುಂಬಾ ವರ್ಷದಿಂದ ಇದೇ ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ನ ನಾನು ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದುವರೆಗೂ ಕೂಡ ಈ ವರ್ಷವೂ ಕೂಡ ಅದೇ ಆರ್ಟಿಫಿಷಿಯಲ್ ಸೆಟ್ನ ತೊಗೊಂಬಂದಿದ್ದೀನಿ, ಅದನ್ನೇ ಹಾಕ್ತಾಯಿದ್ದೀನಿ. ಇದುವರೆಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿಗೆ. ಮತ್ತು ಅದೇ ರೀತಿಯಾಗಿ ನಾನು ಲಕ್ಷ್ಮಿಗೆ ಏನು ಕಳಸಕ್ಕೆ ಕಾಯಿ ಇಟ್ಟಿದ್ದೀವಲ್ಲ, ಆ ಕಳಸದ ಕಾಯಿಯಿಂದ ನಾವು ಏನಾದರೂ ಮನೆಯಲ್ಲಿ ಸ್ವೀಟ್ ಮಾಡ್ಕೋಬೋದು. ಅಥವಾ ದೇವ್ರ ಮನೆಯಲ್ಲಿ ಕಳಸಕ್ಕೆ ಇಟ್ಕೊಂಡು ಪೂಜೆ ಮಾಡ್ಕೊಡಾಗಿದೆ ಪೂಜೆ ಮಾಡ್ಕೋಬೋದು. ಅಥವಾ ಅದರಿಂದ ಏನಾದರೂ ಒಂದು ಸ್ವೀಟ್ ಮಾಡಿಕೊಂಡು ಮನೆಯಲ್ಲಿ ತಿನ್ಬೋದು.
ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬದ ಪೂಜೆನ ಮಾಡಿಕೊಂಡೆ. ಸ್ಯಾರಿನೂ ಕೂಡ ನೀಟಾಗೆಲ್ಲ ಮಡಚಿ ಎತ್ತಿಟ್ಕೋಬೇಕು, ತುಳಿಬಾರ್ದು. ಲಕ್ಷ್ಮಿ ಗುಡಿಸಿದ ಮೇಲೆ ಅದನ್ನು ಯಾರಾದರೂ ದೊಡ್ಡವರು ಕೂಡ ಉಟ್ಕೋಬೋದು, ಅಥವಾ ಮನೆಯಲ್ಲಿ ಯಾರು ಪೂಜೆ ಮಾಡಿರ್ತಾರಲ್ಲ ಅವ್ರು ಕೂಡ ಉಟ್ಕೋಬೋದು. ಮತ್ತು ದೇವರಿಗೆ ಏನು ಕೆಳಗಡೆ ಎಲ್ಲ ಅಕ್ಕಿ ಹಾಕಿಟ್ಟಿದ್ವಲ್ಲ ಅದನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡೋ ಹಾಗಿದ್ರೆ ಮಡ್ಲಕ್ಕಿ ರೂಪದಲ್ಲಿ ದೇವಸ್ಥಾನಕ್ಕೆ ಕೂಡ ಕೊಟ್ಕೋಬೋದು. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆನ ಕೂಡ ಮಾಡಿಕೊಂಡೆ. ಆಮೇಲೆ ಕಳಸ ಕೂಡ ವಿಸರ್ಜನೆ ಎಲ್ಲ ಮಾಡಿಕೊಂಡೆ. ಆಮೇಲೆ ಬ್ಯಾಕ್ ಡ್ರಾಪ್ಸ್ ಏನೆಲ್ಲ ಹಾಕಿದ್ನೆಲ್ಲ ಅದು ನೀಟಾಗೆಲ್ಲ ತೆಗೆದು ಹಂಗೆ ಎಲ್ಲ ಮಡಚಿ, ಹಾಗೆ ಬ್ಯಾಕ್ ಡ್ರಾಪ್ಸ್ನೆಲ್ಲ ನೀಟಾಗಿ ಎಲ್ಲ ಎತ್ತಿಟ್ಕೊಂಡೆ. ಅದು ಒಂದು ಕಾಟನ್ ಥರದಲ್ಲಿ ಮಾಡಿರೋದ್ರಿಂದ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ನೀಟಾಗಿ ಅದು ಹೆಂಗೆ ಪ್ಯಾಕ್ ಆಗಿತ್ತೋ ಬಬಲ್ಸ್ ಕವರಲ್ಲಿ ಅದೇ ರೀತಿಯಾಗಿ ಪ್ಯಾಕ್ ಮಾಡಿ ಎಲ್ಲ ಕೂಡ ಎತ್ತಿಟ್ಕೊಂಡೆ. ಈ ಒಂದು ವಿಡಿಯೋ ಇವತ್ತಿಗೆ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.